ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗೋದಿದೆ. ಆದರೆ ಆ ದಿನವೇ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಸಿಡಿದೆದ್ದು ಬಿಟ್ಟಿದೆ. ರಾಜ್ಯಪಾಲರಿಗೆ ಸರ್ಕಾರ ಅವಮಾನ ಮಾಡಿದೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆ ಆರಂಭ ಆಗಿದೆ. ರಾಜ್ಯಪಾಲರಿಗೆ ಸರ್ಕಾರ ಅವಮಾನ ಮಾಡಿದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ವಿಧಾನಸೌಧದವರೆಗೆ ಶಾಸಕರ ಭವನದಿಂದ ಪಾದಯಾತ್ರೆ ಮಾಡೋದಕ್ಕೆ ದೋಸ್ತಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳೀಗ ಸರಿಯಾಗಿ 10:25 ಸರಿಯಾಗಿ 11 ಗಂಟೆಗೆ ಸದನ ಆರಂಭ ಆಗೋದಿದೆ. ಅದರಲ್ಲಿ ರಾಜ್ಯಪಾಲರು ಭಾಷಣ ಮಾಡೋದಿದೆ. 10:50 10:45 ಸುಮಾರಿಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಹೋಗಿ ರಾಜ್ಯಪಾಲರನ್ನ ವಿಧಾನಸೌಧಕ್ಕೆ ಬರಮಾಡ್ಕೊಳ್ಳೋದಿದೆ. ಆದರೆ ಆ ನಡುವೆನೇ ಅಂದರೆ ಆ ಅಧಿವೇಶನ ಆರಂಭ ಆಗುವ ಮುನ್ನವೇ ಬಿಜೆಪಿಗರು ಈಗಾಗಲೇ ಪ್ರತಿಭಟನೆ ಮುಖಾಂತರ ಸದನವನ್ನು ಆರಂಭ ಮಾಡಿದ್ದಾರೆ. ರಾಜ್ಯಪಾಲರಿಗೆ ಅವಮಾನ ಆಗಿದೆ ಸರ್ಕಾರದಿಂದ ಅಂತ ನಮ್ಮ ಪ್ರತಿನಿಧಿ ರಾಘವೇಂದ್ರ ಆರ್ ಅಶೋಕ್ ಅವರನ್ನ ಮಾತನಾಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. ನಾವು ಪ್ರತಿಭಟನೆಯನ್ನು ಮಾಡಿ ಸುಳ್ಳು ಹೇಳಿಸುವಂತ ಸರ್ಕಾರದ ನೀತಿಯನ್ನ ನಾವು ಖಂಡಿಸ್ತಾ ಇದ್ದೀರಿ. ಅದೇ ರೀತಿ ಗವರ್ನರ್ಗೆ ಅಪಮಾನ ಮಾಡಿರೋದನ್ನ ಖಂಡಿಸ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತಾರೆ. ಮತ್ತೆ ವೀರಪ್ಪ ಮೊಯ್ಲಿ ಅವರು ಸಿಎಂ ಆಗೋದು ಯಾರು ತಪ್ಪಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನೇನು ಹೇಳಿದ್ದೀನಿ ನವೆಂಬರ್ ಅದು ನಿಜ ಆಗ್ತಾ ಇದೆ ಅನ್ನೋದಕ್ಕೆ ವೀರಪ್ಪ ಮೊಯ್ಲಿ ಸ್ಟೇಟ್ಮೆಂಟೇ ಕರೆಕ್ಟ್. ಹಂಗಾರೆ ಸಿದ್ದರಾಮಯ್ಯ ಕೆಳಗಡೆ ಇಳಿಸ್ತಾರೆ ಅವರೇ ಆದಷ್ಟು ಬೇಗ. ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತಾರೆ. ಓಕೆ, ಇದಿಷ್ಟು ವಿಪಕ್ಷ ನಾಯಕರಾಗಿರ್ತಂತ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.